ಬೆಂಗಳೂರು ರಾಜಕೀಯಕ್ಕೆ ಸಿದ್ದರಾಮಯ್ಯ ಮಗ ಎಂಟ್ರಿನಾ? ತಂದೆಯ ತವರು ಬಿಟ್ಟು ಬರ್ತಾರಾ ಯತೀಂದ್ರ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ತಂದೆಯ ತವರು ಬಿಟ್ಟು ಬರ್ತಾರಾ ಯತೀಂದ್ರ ಸಿದ್ದರಾಮಯ್ಯ? ವರುಣಾ ಕ್ಷೇತ್ರದ ಉತ್ತರಾಧಿಕಾರಿ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ಶಿಫ್ಟ್. ಸದ್ಯಕ್ಕೀಗ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಬೆಂಗಳೂರು ರಾಜಕೀಯದಲ್ಲಿ ಮರುಹುಟ್ಟು ಪಡಿತಾರಾ ಯತೀಂದ್ರ? ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಅವರು? ನೋಡಿ, ಈಗ ಬಿಬಿಎಂಪಿ ಏನಿದೆ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಾ ಇದೆ. ಯತೀಂದ್ರಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಮಿತಿಯ ಸದಸ್ಯ ಸ್ಥಾನ ಕೊಡಲಾಗಿದೆ. 75 ಸದಸ್ಯರ ಪೈಕಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಓರ್ವ ಸದಸ್ಯ. ಬಿಬಿಎಂಪಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಕೆಲಸ ಶುರು ಮಾಡಿದೆ. ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಯನಿರ್ವಹಣೆಗಾಗಿ 75 ಸದಸ್ಯರನ್ನ ರಾಜ್ಯ ಸರ್ಕಾರ ನೇಮಿಸಿದೆ. ಆ 75 ಸದಸ್ಯರ ಪೈಕಿ ಇವರು ಕೂಡ ಒಬ್ರು. ಆಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, ಅದರಲ್ಲಿ ಅವ್ರ ಹೆಸರಿದೆ. 75 ಸದಸ್ಯರಿಂದ 50ನೇ ಹೆಸರು ಶ್ರೀ ಯತೀಂದ್ರ ಸಿದ್ದರಾಮಯ್ಯ. ಆಮೇಲೆ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಹೆಸರಿದೆ. ಅದಾದ ಮೇಲೆ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಅವರನ್ನು ಕೂಡ ಇದರಲ್ಲಿ ಅವರಿಗೊಂದು ಸ್ಥಾನ ಕೊಡಲಾಗಿದೆ. ಹಾಗಾಗಿ ತಂದೆಯ ತವರು ಕ್ಷೇತ್ರವನ್ನ ಬಿಟ್ಟು ಬರ್ತಾರಾ ಯತೀಂದ್ರ ಸಿದ್ದರಾಮಯ್ಯ? ಬೆಂಗಳೂರಲ್ಲಿ ಮರುಹುಟ್ಟನ್ನ ಪಡಿತಾರಾ? ಈ ತರದ ಒಂದು ಪ್ರಶ್ನೆ. ಯಾಕಂತಂದ್ರೆ ವರುಣಾ ಕ್ಷೇತ್ರದ ಉತ್ತರಾಧಿಕಾರಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ಇಷ್ಟು ದಿವಸ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ತನ್ನ ಕೆಲಸವನ್ನು ಶುರು ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕೂಡ ನಾವು ಗಮನಿಸಿದ್ವಿ. ಹೇಗೆ ಇನ್ನು ಮುಂದೆ ಜಿಬಿಎ ಕೆಲಸ ಮಾಡುತ್ತೆ, ಅದರ ಬ್ಲೂ ಪ್ರಿಂಟ್ ಹೇಗಿತ್ತು, ಅದರ ಅಂಡರ್ ಯಾರ್ಯಾರು ಬರ್ತಾರೆ ಅಂತ. ಈಗ ಕಾರ್ಯನಿರ್ವಹಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು 75 ಸದಸ್ಯರನ್ನ ರಾಜ್ಯ ಸರ್ಕಾರ ನೇಮಿಸಿದೆ, ಅದರಲ್ಲಿ ಆ ಆದೇಶದ ಪ್ರತಿಯಲ್ಲಿ ಅವರ ಹೆಸರು ಕೂಡ ಇದೆ. ಅದರ ಫೋಟೋ, ಆದೇಶದ ಪ್ರತಿಯನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತಂದೆಯ ತವರು ಕ್ಷೇತ್ರವನ್ನ ಬಿಟ್ಟು ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ.